ನಿಮ್ಮ ಪ್ರಾಣವನ್ನು ತ್ಯಜಿಸಿ ನನಗೆ ಜೀವದಾನ ಮಾಡಿರುವುದರ ಉದ್ದೇಶ ನನಗೆ ತಿಳಿಯುತ್ತಿಲ್ಲ. ಆದರೆ ನಿಮ್ಮ ಬಲಿದಾನದ ಹಿಂದೆ ಒಂದು ಮಹತ್ತರವಾದ ಉದ್ದೇಶ ಇರಲೇಬೇಕು. ಹೇ ಅಮೃತ, ನೋಡು, ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಅರ್ಜುನ್ನ ಹೇಗ್ ನಿನ್ನಿಂದ ಕಿತ್ಕೊಂಡ್ ಬಂದೆ ಅಂತ. ಮಿತಿ ಮೀರಿ ನಡ್ಕೊಂಡ್ರೆ ಮಗ ಅನ್ನೋದನ್ನು ಮರಿಬೇಕಾಗುತ್ತೆ. ನಾನು ಜಾಗ್ರತೆ. ದಯವಿಟ್ಟು ನನಗೋಸ್ಕರ ಬದಲಾಗ್ತೀರಲ್ವಾ? ನನಗೆ ನನ್ನ ಮೊದಲನೇ ಅರ್ಜುನ್ ಬೇಕು. ಬದಲಾಗ್ತೀರಲ್ವಾ? ಮೊದಲಿನ ಅರ್ಜುನ್ ಸತ್ ಹೋದ ಬಿಡಿ. ಅರ್ಜುನ್ ಅವರೇ, ಬಿಡ್ತು ಅನ್ನಿ. ಏನ್ ಮಾತು ಅಂತ ಆಡ್ತಿದ್ದೀರಾ? ಹೌದು, ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಹಳೆ ನೆನಪುಗಳು, ಹಳೆ ಘಟನೆಗಳು ಎಲ್ಲದನ್ನು ಮನಸ್ಸಿಂದ ಕಿತ್ತಾಕಿ ಎಲ್ಲದನ್ನು ಹೊಸದಾಗಿ ಶುರು ಮಾಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಸರಿ ಬಿಡಿ, ಆಗಿದ್ದಾಗೋಯ್ತು. ಅದನ್ನೆಲ್ಲ ಮತ್ತೆ ಕೆದಕಿ ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನೋ ಕೆಟ್ಟಗಳಿಗೆ ಅದನ್ನೆಲ್ಲ ಮರೆತು ನೀವು ಹೇಳ್ದಾಗೆ ಹೊಸದಾಗಿ ಜೀವನ ಶುರು ಮಾಡೋಣ. ನಾಳೆ ನಮ್ಮಿಬ್ರು ಪಾಲಿಗೆ ತುಂಬಾ ಮುಖ್ಯವಾದ ದಿನ. ಅದಕ್ಕೆ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಏನು ದೇವಸ್ಥಾನಕ್ಕ? ನನಗೆ ದೇವಸ್ಥಾನದ ಮೆಟ್ಲು ಹತ್ತೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ನಾನು ಎಲ್ಲಿಗೂ ಬರ್ತಾ ಇಲ್ಲ ಅಷ್ಟೇ. ಅರ್ಜುನ್ ಇವತ್ತು ಬೇರೆ ತರಾನೇ ಬಿಹೇವ್ ಮಾಡ್ದ ನನ್ನ ಜೊತೆ. ಅವನಲ್ಲಿ ಈ ತರ ಬದಲಾವಣೆ ಹೇಗೆ? ಉಸಿರು ತಾಗೋಷ್ಟು ಹತ್ತಿರದಲ್ಲಿ ನಿಂತಿದ್ದು ಅವನೇನಾ? ಇಷ್ಟು ದಿನದಲ್ಲಿ ಇವತ್ತೇ ಮೊದಲನೇ ಸಾರ್ತಿ ಅರ್ಜುನ್ ನನ್ನವನು, ನನಗ್ ಮಾತ್ರ ಸೇರ್ದವನು ಅಂತ ಅನ್ಸಿದ್ದು ಸುಳ್ಳಲ್ಲ. ಆದ್ರೂ ಸಡನ್ ಆಗಿ ಅವನಲ್ಲಿ ಈ ಬದಲಾವಣೆಗೆ ಕಾರಣ ಆದ್ರೂ ಏನು? ಅಮೃತ ಅರ್ಜುನ್ ಮಧ್ಯೆ ಏನಾದ್ರೂ ಜಗಳ ಆಗಿ ಭಿನ್ನಾಭಿಪ್ರಾಯ ಬಂದಿರ್ಬೋದಾ? ಅದನ್ನ ನನ್ನ ಹತ್ರ ಶೇರ್ ಮಾಡಬೇಕು ಅಂತ ಅನ್ಸಿ ಹತ್ರ ಆಗಕ್ ಪ್ರಯತ್ನ ಪಟ್ಟಿರ್ಬೋದಾ? ಅದೇ ನಿಜ ಆಗಿದ್ರೆ ಅಂತೂ ನನಗ್ ಬೇಕಾಗಿದ್ದು ನನಗ್ ಸಿಕ್ಕತ್ತೆ ಅಂತ ಆಯ್ತು. ಮೋಸ್ಟ್ಲಿ ಮನೇಲಿ ನಡೀತಿರೋದೆಲ್ಲ ನೋಡಿ ಅರ್ಜುನ್ಗೂ ಬೇಜಾರಾಗಿರ್ಬೋದು. ಹೋಮ, ನಾಗಿಣಿ, ಪೂಜೆ ಇದೆಲ್ಲ ಅವನಿಗೂ ಬೇಸರ ತಂದಿರತ್ತೆ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಸಂಸಾರನೇ ಶುರು ಮಾಡದೇ ಇರೋ ಅಮೃತನ ಬಗ್ಗೆ ಬೇಸರನೂ ಬಂದಿರ್ಬೋದು. ಆ ಕೊರತೆನ ನನ್ನಲ್ಲಿ ಕಾಣೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು. ಒಟ್ನಲ್ಲಿ ನನ್ನ ಅರ್ಜುನ್ ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದಂತೂ ಖಾತ್ರಿ ಆಯ್ತು. ಅದೇನೇ ಆಗಿರಲಿ, ಇನ್ನು ಮುಂದೆ ನನ್ನ ಅರ್ಜುನ್ಗೆ ಹೇಗೆ ಬೇಕೋ ಆ ರೀತಿ ನಡ್ಕೋಬೇಕು. ಅವ್ನಿಗೆ ಇಷ್ಟ ಆಗೋ ರೀತಿ ಇರಬೇಕು. ಆದಷ್ಟು ಬೇಗ ಅರ್ಜುನ್ ನನ್ನವನಾಗಿ ಮಾಡ್ಕೋಬೇಕು. ಎಲ್ಲದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು. ಕೆಲವನ್ನ ಕೆದಕಕ್ಕೆ ಹೋಗಬೇಡ ಅಂತ ನನ್ನ ಅಂತರಾತ್ಮ ನುಡಿತಾ ಇರತ್ತೆ. ಅಂತರಾಳದ ಮಾತುಗಳನ್ನ ಅಗ್ನಿಯಂತೆ ಪಾಲಿಸೋನು ನಾನು. ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಸುಮ್ಮನಿರು ಅನ್ನೋ ಸೂಚನೆ ನನ್ನ ಅಂತರಾತ್ಮ ನನಗೆ ಕೊಟ್ಟ ತಕ್ಷಣ ನಾನು ಸುಮ್ಮನಾಗ್ಬಿಡ್ತೀನಿ. ನೀನಿಲ್ಲಿಗೆ ಬಂದಾಗ, ನಿನ್ನನ್ನ ಮೊದಲನೇ ಬಾರಿ ನಾನು ನೋಡಿದಾಗ ನಿನ್ನ ಪೂರ್ವಾಪರದ ಬಗ್ಗೆ ತಿಳ್ಕೋಬೇಕು ಅನ್ನೋ ಪ್ರಯತ್ನವನ್ನ ನಾನು ಪಟ್ಟಿದ್ದು ಸುಳ್ಳಲ್ಲ. ಆದರೆ ಅದು ನನ್ನಿಂದ ಆಗ್ಲಿಲ್ಲ.
ಅಂದ್ರೆ ನಿನ್ನ ಬಗ್ಗೆ ಅರಿಬೇಕು ಅನ್ನೋದಕ್ಕೆ ದೈವ ಪ್ರೇರಣೆ ದೊರಕಲಿಲ್ಲ ಅಂತ ತಾನೇ ಅದರ ಅರ್ಥ. ಎಲ್ಲವೂ ಅವನಿಚ್ಛೆಯೇ ಆದ ಮೇಲೆ ಅವನಿಟ್ಟಂತೆಯೇ ಆಗಲಿ. ಪರದೆಯನ್ನ ಅವನು ಹಾಕಿದಾನೆ ಅಂದ ಮೇಲೆ ಅದನ್ನ ಸರಿಸಿ ನೋಡುವ ಕೆಟ್ಟ ಕುತೂಹಲ ಸಲ್ಲದು. ಅವನಿಗೆ ಪ್ರಿಯವಲ್ಲದನ್ನ ನಾವು ಮಾಡಬಾರದು ಅನ್ನೋದು ನನ್ನ ನಿಯಮ. ಪರದೆ ಸರಿಯುವ ಸಮಯ ಬಂದಾಗ ಅದು ತಾನಾಗೇ ಸರಿಯುತ್ತೆ. ಅಲ್ಲಿಯವರೆಗೂ ಕಾಯೋ ವ್ಯವಧಾನ ನನಗಿದೆ. ನಿಮ್ಮ ಸಹಕಾರಕ್ಕೆ, ಸಂಸ್ಕಾರಕ್ಕೆ ಧನ್ಯವಾದಗಳು. ಇಲ್ಲಿರೋಕೆ ನನಗೆ ಅನುಮತಿ ನೀಡಿದ್ದಕ್ಕೆ ನಿಮಗೆ ನಾನು ಚಿರಋಣಿ. ಈ ಆಶ್ರಮದಲ್ಲಿರುವ ನಿನಗೆ ಯಾವ ನಿಬಂಧನೆಗಳೂ ಇಲ್ಲ. ನಿನ್ನ ಮನಸ್ಸಿಗೆ ಬೇಕನ್ನಿಸಿದಷ್ಟು ದಿನ ನೀನಿಲ್ಲಿರಬಹುದು. ಇಚ್ಛೆ ಇದ್ದಲ್ಲಿ ಸೇವೆಯನ್ನೂ ಮಾಡಬಹುದು, ಇಲ್ಲದಿದ್ದರೆ ಅಡ್ಡಿ ಇಲ್ಲ. ಒತ್ತಾಯವೇನಿಲ್ಲ. ಶುಭವಾಗಲಿ. ನೋಡಿ, ಮತ್ತೆ ಮತ್ತೆ ದೇವ್ರ ವಿಷಯದಲ್ಲಿ ಈ ತರ ಮಾತಾಡೋದು ನನಗಿಷ್ಟ ಆಗಲ್ಲ. ಹೋಗ್ಲಿ ಬಿಡಿ. ಇಷ್ಟು ಸಣ್ಣ ವಿಚಾರಕ್ಕೆ ಅಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಸಣ್ಣ ವಿಚಾರನ? ನಾಳೆ ನಮ್ಮಿಬ್ರಿಗೂ ಮೊದಲನೇ ರಾತ್ರಿ ಅರ್ಚನಾ ಅವರೇ. ದೇವ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹೋಗೋಣ ಅಂದ್ರೆ ಅದು ಸಣ್ಣ ವಿಚಾರನ? ನಾನೆಲ್ಲ ಹಾಗಂದೆ. ನಾಳೆ ನಮ್ಮ ಮೊದಲನೇ ರಾತ್ರಿ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಮೊದಲನೇ ರಾತ್ರಿ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ಯಾವ ಶಾಸ್ತ್ರಗಳಲ್ಲಿ ಬರ್ತಿದೆ ಅಮೃತ ಅವರೇ? ಬಿಟ್ಟಾಕಿ, ಅದೆಲ್ಲ ಗೊಟ್ಟು ಸಂಪ್ರದಾಯ. ನಾವು ಯೋಚನೆ ಮಾಡೋದಕ್ಕೆ ಬೇರೆ ಸಾಕಷ್ಟು ವಿಷಯಗಳಿದೆ. 100 ಜನ್ಮಕ್ಕಾಗುವಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ. ಅದರ ಅವಶ್ಯಕತೆ ಇನ್ನಿಲ್ಲ. ಬೇರೆ ಎಲ್ಲಿಗಾದ್ರೂ ಹೋಗೋಣ ಬಿಡಿ. ಹೋಗಬೇಕು ಅನ್ಸಿದ್ರೆ. ಬರೀ ಮೊದಲನೇ ರಾತ್ರಿ ಅಲ್ಲ ಅರ್ಜುನ್ ಅವರೇ, ನಾಳೆ ನನ್ನ ಪಾಲಿಗೆ ತುಂಬಾ ಮುಖ್ಯವಾದ ದಿನ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದ್ದು. ಮುಖ್ಯವಾದ ದಿನನ? ಏನ್ರಿ ಅದು? ನಾಳೆಗೆ ನಮ್ಮಪ್ಪ ಅಮ್ಮ ಸತ್ತು 11 ವರ್ಷ ಆಯ್ತು. ಕ್ಷಮಿಸಿ, ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಹೋಗೋಣ, ಖಂಡಿತ ಹೋಗೋಣ. ನಿಮ್ಮ ತಂದೆ ತಾಯಿ ಪುಣ್ಯತಿಥಿಗೆ ಹೋಗದೆ ಇದ್ರೆ ತಪ್ಪಾಗತ್ತೆ. ನಿಮ್ಮನ್ನ ಖುದ್ದಾಗಿ ದೇವಸ್ಥಾನಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಅರ್ಜುನ್ ಅವರೇ, ನಿಜಾನಾ? ಹಾಗಾದ್ರೆ ನಾಳೆ ನೀವು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನೀವು ಕರೆದ್ರೆ ದೇವಸ್ಥಾನಕ್ಕೇನ್ರಿ, ನಿಮ್ಮ ಜೊತೆ ನರಕಕ್ಕೆ ಬೇಕಾದ್ರೂ ಬರ್ತೀನಿ. ನಾಳೆ ನಾವಿಬ್ರು ಒಟ್ಟಿಗೆ ಹೋಗ್ಬರೋಣ. ನೋಡಿದ್ರ, ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಇದು ನನ್ನ ನಿಜವಾದ ಅರ್ಜುನ ಸ್ವಭಾವ. ನೀವು ಈ ಕ್ಷಣ ಮಾತ್ರ ಅಲ್ಲ ಅರ್ಜುನ್ ಅವರೇ, ಯಾವಾಗ್ಲೂ ಇದೇ ರೀತಿ ಇರಬೇಕು, ಬದಲಾಗಬಾರ್ದು. ಇದನ್ನೇ ಈ ಅಮೃತ ನಿಮ್ಮಿಂದ ನಿರೀಕ್ಷೆ ಮಾಡೋದು. ಯಾವತ್ತಿಗೂ ಹೀಗೆ ಇರಿ ಅರ್ಜುನ್ ಅವರೇ, ಬದಲಾಗಬೇಡಿ.
ಖಡ್ಕಿ ಕೊಟ್ಟಿರೋ ಕಾಲಾವಧಿ ಮುಗಿಯೋಷ್ಟರಲ್ಲಿ ನಾಗಮಣಿ ಸಮೇತ ತಕ್ಷಕವನ ಹೊರಟುಬಿಡ್ಬೇಕು. ನಾಗಮಣಿ ನನ್ಗೆ ವಶ ಆಗೋಗ್ಲಿ. ಆಮೇಲೆ ಆ ನಾಗಮಣಿ ಸಹಾಯದಿಂದ ನಾಗಲೋಕಕ್ಕೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ನಿನ್ನ ಹೆಸರೇನು ಅನ್ನೋದನ್ನ ಕೇಳೋದು ಮರ್ತೋಯ್ತು. ನಿನ್ನ ಹೆಸರೇನಪ್ಪ? ಅದು ವಾಸುಕಿ. ನೀನ್ ನನ್ನ ವಾಸು ಅಂತ ಕರಿಬೋದು. ಆಗ್ಬೋದು. ಯಾಕೋ ಗೊತ್ತಿಲ್ಲ, ನಿನ್ನನ್ನು ನೋಡಿದ್ರೆ ಯಾವುದೋ ಒಂದು ಗಾಢವಾದ ರಹಸ್ಯ ನಿನ್ನಲ್ಲಿ ಅಡಗಿದೆ ಅಂತ ಅನ್ನಿಸ್ತಾ ಇದೆ. ಯಾರದ್ದೋ ರಕ್ಷಣೆಯಲ್ಲಿ ನೀನಿದೆಯಾ ಅನ್ನೋದರ ಸುಳಿವು ನನಗೆ ಸಿಗ್ತಾ ಇದೆ. ಹಾಗೇನು ಇಲ್ವಲ್ಲ ಗುರುಗಳೇ, ನಾನೊಬ್ಬ ಸಾಧಾರಣ ಮನುಷ್ಯ ಅಷ್ಟೇ. ನನಗೆ ಹಾಗನ್ನಿಸ್ತಿಲ್ಲ. ಯಾವುದೋ ಒಂದು ಅಗೋಚರವಾದ ಶಕ್ತಿ ನಿನ್ನ ರಕ್ಷಣೆಗೆ ನಿಂತಿದೆ ಅನ್ನೋದು ನನಗೆ ಕಾಣ್ತಾ ಇದೆ. ಆದರೆ ಆ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನಿದೆ ನಿನ್ನ ಮನಸ್ಸಿನಲ್ಲಿ? ಹೇಳು ವಾಸು. ಸೇಡು 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 ಸೇಡು. ಸೇಡು ಒಡಲಲ್ಲಿ ಮುಚ್ಚಿಟ್ಕೊಂಡ ಕೆಂಡ ಇದ್ದ ಹಾಗೆ ವಾಸು. ಅದು ಇಟ್ಕೊಂಡವ್ರನ್ನ ಸೇರಿಸಿ ಸುಡುತ್ತೆ ಅನ್ನೋದನ್ನ ಮರಿಬೇಡ. ಎಲ್ಲಾನು ಕಳ್ಕೊಂಡು ನಾಳೆಗೆ 11 ವರ್ಷ ದಿಕ್ಕಿಲ್ಲದೆ ಅಲೆಮಾರಿಗೆ ಅಲಿತಿರೋ ನನಗೆ ಇದ್ಯಾವುದು ಲೆಕ್ಕಕ್ಕಿಲ್ಲ ಗುರುಗಳೇ. ಸೇಡು ಅನ್ನೋದು ನನ್ನ ಪಾಲಿನ ಕೆಂಡ ಅಲ್ಲ, ಆಯುಧ. ಸಮಯ ಬಂದಾಗ ಸರಿಯಾಗಿ ಪ್ರಹಾರ ಮಾಡೋಕೆ ಕಾಯ್ತಾ ಇದ್ದೀನಿ. ಏನನ್ನ ಕಳ್ಕೊಂಡಿದೀಯ ಅಂತ ಕೇಳ್ಬೋದಾ? ಏನೂ ಇಲ್ಲ ಗುರುಗಳೇ, ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೇ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲ ಜೀವನದ ಭಾಗ ಅಲ್ಲವೇ, ಅದಕ್ಕೆ ಹೇಳ್ದೆ. ಅದೆಂಥ ಕಣ್ಣುಗಳು, ಎಂಥ ತೇಜಸ್ಸು! ಕೋರೈಸ್ತಿರುವ ಆ ಕಣ್ಣುಗಳಲ್ಲಿ ಒಂದು ಶೂನ್ಯ ಭಾವ ಗೋಚರವಾಗ್ತಾ ಇದೆಯಲ್ಲ. ಯಾರನ್ನೋ ಹುಡುಕುತ್ತಿರುವ ಹಾಗೆ, ಯಾರನ್ನೋ ಸೇರುವ ಬಯಕೆ ಆ ಹಪಾಹಪಿ ಕಾಣಿಸ್ತಿದೆಯಲ್ಲ. ಯಾರಿವನು? ನನ್ನ ನಿಲುವಿಗೂ ಸಿಗದೆ ಇರುವಂತ ಇವನ ರಹಸ್ಯ ಏನಿರಬಹುದು? ಯಾರನ್ನೋ ಹುಡುಕುತ್ತಿರುವ ಹಾಗಿದೆ. ಇವನು ಹುಡುಕ್ತಿರೋ ಆ ವ್ಯಕ್ತಿ ಆದರೂ ಯಾರು? ನಾಗಮಣಿ, ನಾಗಮಣಿ ಅಂತೂ ನನ್ನ ಕೈಗೆ ಬಂದೇ ಬಿಟ್ಟೆ ಅಲ್ವಾ? ಅದೆಷ್ಟೋ ಅಡೆತಡೆಗಳನ್ನೆಲ್ಲ ದಾಟಿ ನಿನ್ನನ್ನ ನನ್ನ ಕೈ ವಶ ಮಾಡ್ಕೊಳ್ಳೋದ್ರಲ್ಲಿ ನಾನು ಸಫಲ ಆಗ್ಬಿಟ್ಟೆ.
ನಾಗಮಣಿ, ಇನ್ನು ನಿನ್ನನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ಇಲ್ಲಿ ನಡೆದಿರೋ ಘಟನೆ ಬಗ್ಗೆ ಅಪ್ಪಂಗಾಗ್ಲಿ ಆ ಭೈರವ ಬಾಬಂಗಾಗ್ಲಿ ಸುಳಿವು ಸಿಗೋದಕ್ಕೆ ಚಾನ್ಸೇ ಇಲ್ಲ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಿನ್ನನ್ನ ನನ್ನ ಕೈಗೆ ತಗೊಂಡಿದ್ದೀನಿ. ಈಗಲೇ ನಿನ್ನನ್ನು ತಗೊಂಡು ತಕ್ಷಕವನಕ್ಕೆ ಹೋಗ್ತೀನಿ. ಹುಣ್ಣಿಮೆ ಬೆಳಕಿಗೆ ನಿನ್ನನ್ನು ಒಡ್ತೀನಿ. ಅಲ್ಲಿಂದ ನಾಗಲೋಕಕ್ಕೆ ಹೋಗೋ ಮಾರ್ಗನ ನಿನ್ನ ಮೂಲಕನೇ ಕಂಡು ಹಿಡ್ಕೋತೀನಿ. ನಿನ್ನ ಸಹಾಯ ಪಡ್ಕೊಂಡೆ ನಿನಗೆ ಅದೇನೇನು ಶಕ್ತಿಗಳನ್ನು ತುಂಬಬೇಕು ಅದನ್ನೆಲ್ಲ ತುಂಬಿ ಮತ್ತೆ ನಿನ್ನ ಈ ಮನೆಗೆ ತಂದು ನನ್ನ ವಶದಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಇನ್ನು ಈ ಕರಣ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾಗಮಣಿ, ನಾಗಮಣಿ. ಅಮೃತ ಅವರೇ, ಊಟ ತುಂಬಾ ಚೆನ್ನಾಗಿತ್ತಲ್ವಾ? ಊಟ ಹೇಗೆ ಇರಲಿ, ನೀವು ಪಕ್ಕದಲ್ಲಿದ್ರೆ ಊಟದ ರುಚಿ ಇನ್ನ ಹೆಚ್ಚುತ್ತೆ ಅರ್ಜುನ್ ಅವರೇ. ಏನ್ರಿ ಫುಲ್ ರೊಮ್ಯಾಂಟಿಕ್ ಮೂಡ್ಗೆ ಹೊರಟೋಗಿದ್ದೀರಾ? ನಾನು ಆಡ್ಬೇಕಾಗಿರೋ ಮಾತನ್ನೆಲ್ಲ ನೀವೇ ಆಡ್ತಾ ಇದ್ದೀರಾ? ಏನ್ ಸಮಾಚಾರ? ಪ್ರೀತಿಗಿರೋ ಶಕ್ತಿನೇ ಅಂತದಲ್ವಾ ಅರ್ಜುನ್ ಅವರೇ. ಒಬ್ರು ಗುಣನ ಇನ್ನೊಬ್ರು ಪಡ್ಕೊಳ್ಳೋದು ಪ್ರೀತಿಗಿರೋ ಹೆಚ್ಚುಗಾರಿಕೆ. ಅಂತ ಹೆಚ್ಚುಗಾರಿಕೆ ನಿಮ್ಮ ರೂಪದಲ್ಲಿ ನನ್ನ ಪಾಲಿಗಿದೆ ಅನ್ನೋದೆ ನನಗೆ ಹೆಮ್ಮೆ ಮತ್ತೆ ಖುಷಿ. ಅಯ್ಯಯ್ಯೋ, ಇವತ್ತು ಸೂರ್ಯ ಖಂಡಿತ ಯಾವುದೋ ಬೇರೆ ದಿಕ್ಕಲ್ಲೇ ಹುಟ್ಟಿದಾನೆ ಅನ್ಸುತ್ತೆ ಕಣ್ರಿ. ಕನ್ಫರ್ಮೇ. ಕೆಲವೊಂದ್ಸತಿ ನಿಮ್ಮ ಸ್ವಭಾವನೇ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಕಣ್ರಿ. ಭೇದಿಸ್ತಾ ಹೋದಷ್ಟು ಕಗ್ಗಂಟಾಗೋ ಚಕ್ರವ್ಯೂಹದ ಥರ. ಅಂತ ಕಷ್ಟ ನಾನೇನ್ ಕೊಟ್ಟಿದ್ದೀನಿ ಈಗ? ಇನ್ನೇನ್ ಮತ್ತೆ, ಮನೆಯಲ್ಲೇ ಪೂಜೆ ನಡೀಬೇಕಾದ್ರೆ ಆ ಪೂಜೆನೆಲ್ಲ ಬಿಟ್ಟು ನನ್ನ ಜೊತೆ ಬಂದಿದ್ದೀರಾ ಅಂತಂದ್ರೆ ನನಗದೇ ದೊಡ್ಡ ಆಶ್ಚರ್ಯ. ಅದು ಹೇಗಿತ್ತು ಅಂದ್ರೆ, ನೀವು ಅಮ್ಮ ಅಜ್ಜಿ ಹೇಳೋದಕ್ಕೋಸ್ಕರನೇ ಕಾಯ್ತಾ ಇರೋ ಹಾಗಿತ್ತು. ಹಾಗೇನಿಲ್ಲ, ನಾನು ಬರಲ್ಲ ಅಂತಾನೆ ಹೇಳ್ದೆ. ಆದ್ರೆ ನಿಮ್ಮಮ್ಮ ಅಜ್ಜಿ ಬಿಡ್ಬೇಕಲ್ಲ. ನನ್ನ ಮಗನ ಮುಖ ನೋಡಕ್ಕಾಗ್ತಿಲ್ಲ. ಪ್ರಸ್ತಾವ ಮುಂದಕ್ಕೆ ಹೋಯ್ತು ಅಂತ ಬೆಚ್ಚಾಗ್ಬಿಟ್ಟಿದ್ದಾನೆ. ಅವನ ಮುಖದಲ್ಲಿ ಮತ್ತೆ ನಗು ಬರಬೇಕು ಅಂದ್ರೆ ನಿನ್ ಕೈಯಿಂದ ಮಾತ್ರ ಸಾಧ್ಯ ಅಂತ ಬಲವಂತ ಮಾಡಿ ನನ್ನ ಕಳ್ಸಿದ್ರು. ಈಗಲೂ ಹೂ ಅನ್ನಿ, ಹೊರಟ್ಬಿಡ್ತೀನಿ. ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಮುಂದಿನ ಶತಮಾನದಲ್ಲೇ ಪ್ರಸ್ತಾವ ಮಾಡ್ಕೊಳ್ಳೋಣ. ನನ್ಗೇನ್ ಬೇಜಾರಿಲ್ಲ. ಅಯ್ಯೋ, ಹಾಗೇನಾದ್ರು ಮಾಡ್ಬಿಟ್ಟಿರಾ? ನೀವು ನನ್ನ ಜೊತೆ ಬಂದಿದ್ದೆ ನನಗೆ ತುಂಬಾ ಖುಷಿ. ಅದಕ್ಕೊಂದು ಕೋಟಿ ಥ್ಯಾಂಕ್ಸ್ ಕಣ್ರಿ. ಗಂಡ ಹೆಂಡತಿ ಮಧ್ಯೆ ಧನ್ಯವಾದ ಎಲ್ಲ ಯಾಕೆ ಅರ್ಜುನ್? ಏನಂದ್ರಿ? ನೀವು ನನ್ನ ಅರ್ಜುನ್ ಅಂತ ಹೆಸರಿಡದ್ ಕೂಗಿದ್ರಾ? ಯಾಕೆ ಕರಿಬಾರ್ದಿತ್ತ? ಹಾಗೇನಿಲ್ಲ, ಆದ್ರೆ ಇದುವರೆಗೂ ನೀವು ಯಾವತ್ತೂ ಈ ರೀತಿ ಕರೆದಿರ್ಲಿಲ್ಲ ಅಲ್ವಾ? ಸಾಮಾನ್ಯವಾಗಿ ಅರ್ಜುನ್ ಅವರೇ ಅಂತ ಇದ್ರಿ. ಏನು ಪ್ರೀತಿಲಿ ಸಲಿಗೆಲಿ ಕರಿಬೇಕು ಅನ್ನಿಸ್ತು. ತಪ್ಪಾಯ್ತಾ ಅರ್ಜುನ್? ಅಷ್ಟಕ್ಕೂ ನೀವು ನನ್ನ ಗಂಡ. ನನ್ನ ಗಂಡನ್ನ ನಾನು ಅಷ್ಟು ಸಲಿಗೆಯಿಂದ ಕರೆಯೋ ಅಧಿಕಾರ ನನಗಿಲ್ವಾ? ನಾನು ನಿಮ್ಮನ್ನ ಇನ್ಮೇಲೆ ಕರೆಯೋದು ಅರ್ಜುನ್ ಅಂತ. ಅಮೃತ ಅವ್ರೆ, ಏನಾಯ್ತು?
ಯಾಕೆ ಹಾಗೆ ನಿಂತ್ಬಿಟ್ರೆ